ಸೊ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿಲಿಗೌಡ ಮಾತಾಡ್ತೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನನ್ನ ಕಾರ್ಗೆ ತುಂಬ ದಿನದಿಂದ ಗ್ಲಾಸ್ ಮೇಲೆ ಒಂದು ಕ್ರ್ಯಾಕ್ ಬಂದ್ಬಿಟ್ಟಿತ್ತು. ತುಂಬ ದಿನದಿಂದ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಚೇಂಜ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ನೋಡಿ, ಇಲ್ಲಿದೆ ಕ್ರ್ಯಾಕು ನೋಡಿ. ಅದು ಫಸ್ಟ್ ಇಲ್ಲಿತ್ತು, ಚಿಕ್ಕದಾಗಿತ್ತು, ಇಲ್ಲಿ ತನಕ ಬಂದಿದೆ ಇವಾಗ. ಸೊ ಅದಕ್ಕೆ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಟೈಮ್ ಸಿಕ್ಕಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಚೇಂಜ್ ಮಾಡಿಸೋದಕ್ಕೆ. ಸೊ ನಮಗೆ ಗೊತ್ತಿರೋದೇ ಒಬ್ರು ಇದ್ದಾರೆ. ಸೊ ಅವರು ಚೇಂಜ್ ಮಾಡಿಕೊಡ್ತೀವಿ ಒರಿಜಿನಲ್ಲೇ ಅಂತ ಹೇಳಿದ್ದಾರೆ. ರೀಸನಬಲ್ ಪ್ರೈಸು ಅಂತೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇನ್ ಕೇಸ್ ನಿಮ್ಮ ಕಾರ್ಗೆ ಏನಾದರೂ ಗ್ಲಾಸ್ ಹಾಕ್ಸ್ಬೇಕಂತಿದ್ರೆ ಸೊ ಸಜೆಸ್ಟ್ ಮಾಡ್ತೀನಿ. ಕ್ವಾಲಿಟಿ ಮತ್ತು ಪ್ರೈಸು ನಿಮಗೆ ಓಕೆ ಆದರೆ ನೀವು ಬಂದು ಹಾಕ್ಸ್ಕೊಬೋದು. ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಈ ಕಂಪ್ಲೀಟ್ ವಿಡಿಯೋನ ನೋಡಿ. ವಾಟರ್ ಕ್ರಾಸಿಂಗ್ ಅಪ್ಪ ಐತಿಲಿ ನೋಡಿ, ಈ ಕೆರೆ ನೀರು ಇದು ವಾಟರ್ ಕ್ರಾಸಿಂಗ್. ಸೊ ಇದು ಬಂದು ಆರ್ಗದ್ದೆ ಅಂತ, ಇದು ಆನೇಕಲ್ ಮೇನ್ ರೋಡ್ ಬರುತ್ತೆ ಇದು. ಸೊ ಅವ್ರಿಗೆ ಫೋನ್ ಮಾಡಿದ್ದೆ ನಾನು ಆವಾಗಲೇ. ಸೊ ಇರ್ತೀನಿ ಅಂತ ಹೇಳಿದರು. ಸೊ ಇಲ್ಲೇ ಬನ್ನಿ. ಸೊ ನನ್ನ ಗಾಡಿನೂ ವಾಶ್ ಮಾಡಿಸ್ಬೇಕು. ಒಳಗಡೆ ಹೋಗೋಣ. ಇದೆ ಅಂಗಡಿ, ಇದು ಹೊಸ್ದಾಗಿರೋದು ರೀಸೆಂಟಾಗಿ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇಲ್ಲಿ ಹೋದರೆ ಪೆಟ್ರೋಲ್ದು ಎಲ್ಲ ಅಲ್ಲಿಗೆ ಬರುತ್ತೆ. ಸುಮ್ಮನೆ ಹೊಸೂರ್ಗೆ ಹೋದ್ರೂ ಅಲ್ಲಿಗೆ ಬರುತ್ತೆ. ಸೊ ಅದೇ ಪ್ರೈಸಲ್ಲಿ ಇಲ್ಲೇ ಹಾಕ್ಸ್ಕೊಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಶ್ರೀ ಅನ್ನಪೂರ್ಣೇಶ್ವರಿ ವಿಂಡ್ಶೀಲ್ಡ್ ಅಂತ ಇದೆ. ಇನ್ನಿಲ್ಲಿದ್ರಾ? ಸೊ ನೋಡಿ, ಎಲ್ಲ ವಿಂಡ್ಶೀಲ್ಡ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಪ್ರತಿಯೊಂದು ಕಾರ್ಗೂ ಅವರು ಹಾಕ್ಕೊಡ್ತಾರೆ. ಸೊ ಈ ಗ್ಲಾಸಲ್ಲಿ 3 ಥರ ಐಟಮ್ ಬರುತ್ತೆ. ಸೊ ನಾನು ಅವರಿಂದನೇ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಏನು ಅಂತ. ನಮ್ಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಗ್ಲಾಸ್ ಹಾಕ್ಸ್ತಾ ಇರೋದು ನನ್ನ ಕಾರ್ಗೆ. ಬೇರೆ ಕಾರುಗಳಿಗೂ ನನಗೆ ಗ್ಲಾಸ್ ಹಾಕಿ ಅಷ್ಟೊಂದು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಇದರ ಬಗ್ಗೆ ಏನೇ ಡೀಟೇಲ್ಸ್ ಇರೋನು ಅವ್ರ ಕೈಯಲ್ಲಿ ಹೇಳಿಸ್ತೀನಿ. ಅವರೇ ಡೀಟೇಲ್ಸಾಗಿ ಹೇಳ್ತಾರೆ ನಿಮಗೆ. ಪ್ರತಿಯೊಂದು ಇದೆ ನೋಡಿ ಇಲ್ಲಿ ಗ್ಲಾಸ್. ಸೊ ಹೆಂಗೆ ಕಾಣ್ತಾ ಇದೆ ನೋಡಿ ನಮ್ಮ ಮಿನಿ ಕೂಪರ್. ಇವತ್ತೆಲ್ಲ ವಾಶ್ ಮಾಡಿಸಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಫಸ್ಟು ಇದಕ್ಕೆ ಹೋಗಿದ್ವಿ ನಾವು. ಯಾವಾಗ ಚಿಕ್ಕಮಂಗ್ಳೂರಿಗೆ ಹೋದಾಗ ಇಲ್ಲಿ ಹೊಡೆದಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಹೊಡೆದಿರೋದು ಒಂದೇ ಒಂದು ಪೀಸ್ ಹೊಡೆದಿರೋದು, ಒಂದೇ ಒಂದು ಕಲ್ಲು ಹೊಡೆದಿದ್ದು. ಆ ಕಲ್ಲು ನೋಡಿ ಹೆಂಗೇ ಕ್ರ್ಯಾಕ್ ಬಿಟ್ಕೊಂಡು ಇಲ್ಲಿ ತನಕ ಬಂತು. ಮಂಗಳೂರಲ್ಲಿ ಹೊಡೆದಿರೋದು. ಮಂಗಳೂರಿಂದ ಉಡುಪಿಗೆ ಬರೋಷ್ಟರಲ್ಲಿ ಇಲ್ಲಿಗೆ ಬಂದಿತ್ತು. ಅದಾದಮೇಲೆ ಉಡುಪಿಯಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಇಲ್ಲಿಗೆ ಬಂದಿತ್ತು. ಇವಾಗ ಬೆಂಗಳೂರಿಗೆ ಬಂದಮೇಲೆ ಅಲ್ಲಿಗೆ ಬಂದು ನಿಂತಿದೆ. ಸೊ ಅದಕ್ಕೆ ಹೊಡೆದೋಗಿರೋ ಗ್ಲಾಸ್ ಇಡಬಾರ್ದು ಅಂತ ಇದ್ರು. ಸೊ ಅದಕ್ಕೆ ಚೇಂಜ್ ಮಾಡಿಸ್ಬೋದು ಅಲ್ವಾ. ಸೊ ಅದು ಪ್ರೋಸೆಸ್ ಹೆಂಗಿರುತ್ತೆ ಅಂತ ನಾನು ಗೊತ್ತಿಲ್ಲ ನನಗೆ. ಗ್ಲಾಸ್ ಪ್ರೋಸೆಸ್ಸು ಯಾವ ಥರ ಚೇಂಜ್ ಮಾಡ್ತಾರೆ ಅಂತ ನಾನು ಇದುವರೆಗೂ ನೋಡಲೇ ಇಲ್ಲ. ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಇವಾಗ ಡೈರೆಕ್ಟ್ ನೋಡೋಣ ಯಾವ ಥರ ಏನು ಮಾಡ್ತಾರೆ ಅಂತ. ಸೊ ಬನ್ನಿ. ಸೊ ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಗ್ಲಾಸ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಫಿಟ್ ಮಾಡಿಕೊಡ್ತಾರೆ. ಸೊ ಇದು ಬಾನೆಟ್ ಎಲ್ಲ ಓಪನ್ ಮಾಡಿದ್ದಾರೆ. ಬಾನೆಟ್ ಓಪನ್ ಗ್ಲಾಸ್ ಮೇಲೆ ಕೂತಿರುತ್ತೆ. ವೈಫರು ಓಪನ್ ಮಾಡಬೇಕು. ಸ್ಕ್ರ್ಯಾಚಸ್ ಏನ ಇದೇ ಫಸ್ಟ್ ನನ್ನ ಗಾಡಿಗೆ ಕೈ ಹಿಡಿಸ್ತಾ ಇರೋದು ಈ ಥರ ಕೆಲಸ. ಇದೆ. ಮಳೆ ನೀರು ಬಂದಿದ್ದೆಲ್ಲ ಇದ್ರೊಳಗಡೆ ಹೋಗುತ್ತೆ. ಎಲ್ಲ ಫುಲ್ ಡಸ್ಟ್ ಆಗ್ಬಿಡುತ್ತೆ. ಇಲ್ಲಿ ಕೆಲಸ ಮಾಡೈತೆ ಇಲ್ಲಿ. ಅಯ್ಯೋ, ಪೈಪೆಲ್ಲ ಕಚ್ಚಾಕಿತ್ತು ಒಂದ್ಸತಿ. ನಾನೇ ಹಾಕ್ಕೊಂಡೆ ತಗೊಂಬಂದು ನಿಲ್ಸಿದ್ರೆ. ಇಲ್ಲಿ ನೋಡಿ ವೈಫರ್ದು ಇದು ಸ್ವಲ್ಪ ಕಚ್ಚೈತೆ. ಇದೇನಿದು? ಸ್ಪೆಷಲ್ ಟೂಲ್ಸ್. ಓಕೆ. ಸೊ ಇದರಿಂದ ಗ್ಲಾಸ್ ದಮ್ ಹಾಕಿರ್ತಾರಲ್ವ, ಅದು ಓಪನ್ ಆಗುತ್ತೆ.
ಫಸ್ಟೆಲ್ಲ ದಾರದಲ್ಲಿ ಮಾಡ್ತಾಯಿದ್ರು. ಹುಷಾರ್ ಬ್ರೋ ಕೈ. ಹಾಂ ಹಾಂ. ಸೊ ಹಾಂ ಆಗಿದೆಯಾ? ಎಷ್ಟು ಟಫ್ ಇದೆ ಅದು. ಅದು ಓಪನ್ ಆಗೋ ತನಕ ಅದು ಇದಾಗಲ್ಲ. ತೋರಿಸಿ ಬ್ರೋ ಅದು ಯಾವ ಥರ. ಓ ಇದು ದಾರ ಅಲ್ಲ, ಇದು ವೈರು. ಓಹೋ ಓಕೆ. ಹಂಗೆ ಡ್ಯಾಶ್ ಬೋರ್ಡ್ ಸ್ಕ್ರ್ಯಾಚ್ ಮಾಡಬೇಡಿ ಅಷ್ಟೇ, ಏನಿಲ್ಲ. ನೋಡಿ ಹಂಗೆ ಹೇಳ್ಕೊಂಡು ಬರ್ತಾರೆ. ಹೆಂಗೆ ಎಳಿತಾ ಇದ್ದಾರೆ, ಒಳ್ಳೆ ರಂಪ ಥರ ಎಳಿತಾ ಇದ್ದಾರೆ. ಪ್ರೋಸೆಸ್ ಹೆಂಗಿದೆ ನೋಡಿ. ಓಪನ್ ಮಾಡಿ ಇದ್ದಪ್ಪ ಹೊಡೆದಿದ್ದೆ ಹೊಡಿದ್ದು ನೋಡಿ. ಹಾಂ 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 ಹೌದಾ? ಅದು ಚೇಂಜ್ ಮಾಡ್ತಾರೆ ಇವಾಗ. ಇಲ್ಲ ಬರುತ್ತೆ ಎಳೀಲಿ ಬಿಡಿ, ಬರುತ್ತೆ ಬರುತ್ತೆ ಬಿಡಿ, ಕರೆಕ್ಟಾಗಿ ಬರ್ತೈತೆ. ಅಷ್ಟೇ, ಫೈನಲಿ ಹೋಯ್ತು ನಮ್ಗೆ ಹಳೆ ಗ್ಲಾಸ್ ಹೋಯ್ತು. ನಾನೇನೋ ರಬ್ಬರ ಇದೆ ಅಂದ್ಕೊಂಡೆ ಮೇಲೆ. ಸೊ ಅದು ಗಮ್ ಅದು. ಸೊ ಅದು ಸೀಲೆಂಟ್, ಅದು ಬ್ಲ್ಯಾಕ್ ಸೀಲೆಂಟ್ ಬರ್ತೈತೆ ಅದು. ಆ ಥರ ಇದಾಗುತ್ತೆ ಅದಕ್ಕೆ ಸ್ವಲ್ಪ. ಸೊ ಅಲ್ಲೆಲ್ಲ ಫುಲ್ಲು ಡಸ್ಟೆಲ್ಲ ಕುತ್ಕೊಂಡ್ಬಿಟ್ಟೈತೆ ನೋಡಿ ಹೆಂಗಿದೆ ಮಣ್ಣು. ಡಸ್ಟೆಲ್ಲ ಕುತ್ಕೊಂಡ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಯಾಕಂದರೆ ಗ್ಲಾಸ್ ನೀಟಾಗಿ ಫಿಟ್ಟಿಂಗ್ ಕುತ್ಕೋಬೇಕು, ಡಸ್ಟ್ ಇದ್ದರೆ ಕೂರಲ್ಲ ಅದು. ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಇವಾಗ ಗಮ್ಮೆಲ್ಲ ಹಾಕಿ ಗ್ಲಾಸ್ ಫಿಟ್ಟಿಂಗ್ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದೇನಾ ಇಲ್ಲಿದೆ ಗ್ಲಾಸು, ತೊಗೊಂಬರ್ತಾರೆ. ಒರಿಜಿನಲ್ ಗ್ಲಾಸು ಹಾಕ್ತಾಯಿದ್ದಾರೆ ನೋಡಿ. ಅವ್ರದ್ದೆಲ್ಲ ಇದಿದೆ ಅಲ್ಲಿ, ಇಲ್ಲಿದೆ ನೋಡಿ ಅವ್ರದ್ದು ISI ಮಾರ್ಕ್ ಎಲ್ಲ ಇದೆ. ಟೂ 2.5 mm ಥಿಕ್ನೆಸ್ ಬರುತ್ತೆ ಇದು. ಸೇಮ್ ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸ್ ಅದೇನಿದೆ ಒರಿಜಿನಲ್ಲು ಅದೇ ಬರ್ತದೆ ಈ ಗ್ಲಾಸು. ಇವಾಗ ಇದೊಂದು ತೊಗೊಬೇಕು, ಇದನ್ನು ತೆಗಿಯೋದೇ ಇರೋದು ಇವಾಗ ನನಗೆ. ಇದೊಂದು ಸ್ಟಿಕ್ಕರ್ ತೆಗಿಬೇಕು. ಬ್ರೋ ಎಷ್ಟು ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ? ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಇದು ಬಂದು ಜಿಗಣಿಯಿಂದ ಆನೇಕಲ್ಗೆ ಹೋಗೋ ಮೇನ್ ರೋಡ್ ಇದು. ಸೊ ಇದು ಬಂದು ಆರ್ಗದ್ದೆ ಅಂತ. ಆರ್ಗದ್ದೆಯಲ್ಲಿ ಚೆನ್ನಕೇಶವ ಸಮುದಾಯ ಭವನ ಅಂತಿದೆ. ಸೊ ಅದ್ರ ಪಕ್ಕದಲ್ಲೇ ಅಂಗಡಿ ಇರುತ್ತೆ. ಸೊ ಅವ್ರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಹತ್ರನೇ ಬಂದು ಗ್ಲಾಸ್ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಸೊ ಇದೇನು ಅವ್ರಿಗೆ ಏನು ಹೊಸದಲ್ಲ, ಇದು ತುಂಬ ಈಸಿಯಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಕೆಲಸ ತುಂಬ ಚೆನ್ನಾಗಿದೆ ಅವ್ರದ್ದು. ನೀಟಾಗಿ ನನ್ನ ಕಾರು ಒಂದು ಚೂರು ಸ್ಕ್ರ್ಯಾಚ್ ಆಗಿಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ. ಡ್ಯಾಶ್ಬೋರ್ಡಲ್ಲಿ ಅಲ್ಲಿ ಒಂದು ಚೂರು ಸ್ಕ್ರ್ಯಾಚ್ ಆಗಿಲ್ಲ ಆ ಥರ ಓಪನ್ ಮಾಡಿದ್ದಾರೆ ಇವಾಗ. ಸೊ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಇಲ್ಲಿ ವಿಡಿಯೋ ಕೆಳಗಡೆನೂ ಇಲ್ಲಿ ನೋಡ್ತಾ ಇದೆಯಲ್ಲ ಇದೇ ಅವ್ರ ನಂಬರು. ನೀವು ಕಾಲ್ ಮಾಡ್ಬೋದು ಅವ್ರಿಗೆ, ಕಾಲು ಅಥವಾ ವಾಟ್ಸಪ್ ಇಲ್ಲ ಮೆಸೇಜ್ ಮಾಡಿ. ಸೊ ನಿಮಗೆ ಲೊಕೇಶನ್ ನಿಯರ್ ಇದ್ದರೆ ಸೊ ಅವ್ರು ಬಂದು ಮಾಡಿಕೊಡ್ತಾರೆ. ಸೊ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಓಕೆ, ಇದು ಬಂದು ಗ್ರಿಪ್ಪರ್. ಅದನ್ನ ಲಾಕ್ ಮಾಡಿಬಿಟ್ರೆ ಏನಿದು ಪ್ರೈಮರ್ ಥರ ಮಾಡ್ತೀವಿ. ಯಾವುದು ಇದೇ ನಾವು ಅಪ್ಲೈ ಮಾಡೋ ಗಮ್ಮೆ, ಆ ಗಮ್ಮನ್ನೇ ನಾವು ಪ್ರೈಮರ್ ಥರ ಅಪ್ಲೈ ಮಾಡಿದ್ರೆ ಓಕೆ ಓಕೆ ಲೀಕೇಜು ಆಗಲ್ಲ, ರಸ್ಟು ಇದೆಯಲ್ಲ. ಓಕೆ, ಏನು ನೀಟಾಗಿ ಬರುತ್ತೆ ನೋಡಿ ಅದು ಗಮ್ಮು. ಹೆಂಗೆ ಕಾಣುತ್ತೆ ನೋಡಿ. ಕ್ರಾಕ್ ಆಗಿತ್ತು ನನ್ನ ಚಿನ್ನಿ, ನಮ್ಮ ಬೀಸ್ಟು. ಇದು ಏನು ಡ್ರೈ ಎಲ್ಲ ಎಷ್ಟು ದಿನ ಬಿಡ್ಬೇಕು ಬ್ರೋ? ನಿಂತಿರುತ್ತೆ ಬಿಡಿ, ಓಡ್ಸಂಗಿಲ್ವಾ? ನಾಳೆ ಬೆಳಗ್ಗೆ ಹೋಗ್ಬೋದಣ್ಣ? ಬಿಸಿಲಲ್ಲಿ ಚೆನ್ನಾಗಿ ನಿಂತ್ಕೊಂಡ್ಬಿಟ್ರೆ ಇದಾಗ್ಬಿಡುತ್ತಲ್ಲ. ಹಾಂ, ಸೊ ನೋಡಿ ಯಾವಾಗಲೇ ಹೆಂಗಿತ್ತು ಇವಾಗ ಹೆಂಗೆ ಕಾಣ್ತಾ ಇದೆ ಗ್ಲಾಸು. ವೈಫರ್ ಆದಮೇಲೆ ಅಷ್ಟೇ ಅಲ್ವಾ? ಸೊ ಅಷ್ಟೇ, ಕಂಪ್ಲೀಟ್ ಆಗಿದೆ ವರ್ಕು ನೋಡಿ, ನೀಟಾಗಿದೆ. ತುಂಬ ದಿನದಿಂದ ಪೆಂಡಿಂಗ್ ಇತ್ತು, ಮಾಡಿಸ್ಬೇಕು ಅಂತ ಮನೇಲೆಲ್ಲ ಬೈಯೋದೆ.
ಫಿಟ್ ಮಾಡಿಸ್ಬೇಕು. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಅಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ನೋಡಿ ಅವರು ವರ್ಕು ಅಷ್ಟೇ ತುಂಬ ನೀಟಾಗಿ ಮಾಡಿಕೊಟ್ರು ಎಲ್ಲ. ಒಂದು ಚೂರು ಗಾಡಿ ಏನೂ ಸ್ಕ್ರ್ಯಾಚಸ್ ಆಗಿಲ್ಲ. ಮೇಯ್ನು ಕಾಣುತ್ತೆ ಅಂತ ನೋಡಿ. ವಾ ಪರ್ಫೆಕ್ಟ್ ಗುರು. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಫುಲ್ ಕಂಪ್ಲೀಟ್ ರೆಡಿ ಆಯಿತು. ಸೊ ವಿಂಡ್ಶೀಲ್ಡ್ ಅಂತೂ ಸಕ್ಕದಾಗಿ ಬಂದಿದೆ, ಫಿಟ್ ಮಾಡಿದ್ದಾರೆ. ಸಕ್ಕದಾಗಿ ಕಾಣ್ತಾ ಇದೆ ಗಾಡಿ ಅಂತೂ. 3 ವೀಲರ್ ಆಟೋಯಿಂದ ಎನಿ ಟಿಪ್ಪರ್ JCB ಆಲ್ ರೌಂಡ್ ಎಲ್ಲ ದೊಡ್ಡ ಗಾಡಿಗೆ ಎಲ್ಲ ಓಕೆ ಎಲ್ಲ ಪ್ರತಿಯೊಂದು ಗಾಡಿಗಳಿಗೂ ನಿಮಗೆ ಟೆಂಪೋಯಿಂದ ಹಿಡಿದು ಆಟೋ ತಗೊಂಡಿಂದ ಹಿಡಿದು ದೊಡ್ಡ ದೊಡ್ಡ ವೆಹಿಕಲ್ಗೂ ಇವರು ಇದು ಮಾಡ್ಕೊಡ್ತಾರೆ. ರೀಸೆಂಟಾಗಿ JCBಗೂ ಒಂದು ಗ್ಲಾಸ್ ಚೇಂಜ್ ಮಾಡ್ಬಿಟ್ಟು ಬರ್ತಾಯಿದ್ರು. ನಾನು ಕಾಲ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಕ್ಲೀನಾಗಿ ವರ್ಕ್ನ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು.